ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗಿಬ್ಲಿ ಸ್ಟೈಲ್ ಎಡಿಟಿಂಗ್ ಯಾವ ರೀತಿ ಮಾಡ್ಕೊಂಡು ಅಂತ ಹೇಳ್ಕೊಡ್ತೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಗಿಬ್ಲಿ ಸ್ಟೈಲ್ ಎಡಿಟಿಂಗ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ನ ಮಾಡ್ತಿದ್ದಾರೆ. ಆದರೆ ನೀವು ನಿಮ್ಮ ಮೊಬೈಲಲ್ಲಿ ಕುತ್ಕೊಂಡು ಲೈಕ್ ಮಾಡ್ತಾ ಇದ್ದೀರಾ ಅಷ್ಟೇ, ನೀವು ಇದನ್ನ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಎಲ್ಲ ಕಡೆ ಹುಡುಕಿದ್ರು ಕೂಡ ನಿಮಗೆ ಹೆಂಗೆ ಮಾಡೋಂತ ಗೊತ್ತಾಗ್ತಿರೋದಿಲ್ಲ. ಜಸ್ಟ್ ಸಿಂಪಲ್ ವೇಯಲ್ಲಿ ಯಾವ ಥರ ಮಾಡೋದಂತ ಸ್ಟೆಪ್ ಟು ಸ್ಟೆಪ್ ನಿಮಗೆ ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ಹೇಳ್ಕೊಡೋದಕ್ಕೆ ಅಂತ ನಿಮಗೆ. ಸೊ ಯೂಟ್ಯೂಬಲ್ಲಿ ಕರೆಕ್ಟಾಗೆಲ್ಲ ನಿಮಗೆ ಈ ಸ್ಟೆಪ್ನ ಫಾಲೋ ಮಾಡಿ, ಒಂದು ಸ್ವಲ್ಪ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ಈ ಒಂದು ಮೆಥಡ್ ನಿಮಗೆ ಗೊತ್ತಾಗೋದಿಲ್ಲ. ಹೆಂಗಪ್ಪ ಎಡಿಟ್ ಮಾಡೋದು ಅಂತ ಮತ್ತೆ ಕೂತ್ಕೊಂಡು ಅಯ್ಯೋ ಇವನೇನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಅಂತ ಅಂದ್ಕೊಳ್ಬೇಡಿ. ಪೂರ್ತಿ ವಿಡಿಯೋ ನೋಡಿ, ಕೊನೆ ತನಕ ನೋಡಿ, ಅರ್ಥ ಆಗುತ್ತೆ. ಸಿಂಪಲಾಗಿ ಹೇಳ್ಕೊಟ್ಟಿರ್ತೀನಿ. ಓಕೆನಾ, ಬನ್ನಿ ವಿಡಿಯೋ ಆದರೆ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮ ಎಲ್ಲರ ಮೊಬೈಲಲ್ಲೂ ಕ್ರೋಮ್ ವೆಬ್ಸೈಟ್ ಅಂತ ಇರುತ್ತೆ ಅಂತ ನಿಮಗೆ ಎಲ್ಲರೂ ಗೊತ್ತು. ಸೊ ಅದನ್ನ ಓಪನ್ ಮಾಡ್ಕೊಳ್ತಿದ್ದಂಗೆ ನೀವಿಲ್ಲಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಚಾಟ್ ಜಿ ಪಿ ಟಿ ಇದರಲ್ಲೇ ನಾವು ಗಿಬ್ಲಿ ಸ್ಟೈಲ್ ಎಡಿಟ್ನ ಮಾಡೋದು. ಸೊ ಓಕೆನಾ, ನಾವು ಕ್ಲಿಕ್ ಮಾಡ್ಕೊಳ್ತಿರಂಗೆ ಈ ಥರ ಬರುತ್ತೆ. ಒಂದು ನಿಮಿಷ, ನೆಟ್ವರ್ಕ್ನ ಸ್ಲೋ ಇದೆ. ಸೊ ಓಕೆ, ಈ ಥರ ಬರುತ್ತೆ. ನಾನಿಲ್ಲಿ ಚಾಟ್ ಜಿ ಪಿ ಟಿ ಅಂತಿದ್ದೀರ ಮೂರನೇ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತಿದ್ದೀನಿ. ಕ್ಲಿಕ್ ಮಾಡ್ತಿರಂಗೆ ನಿಮ್ಗೆ ಈ ಥರ ಫಸ್ಟ್ಗೆ ಈ ಥರ ಬರೋದಿಲ್ಲ. ನೀವು ಇದಕ್ಕೆ ಜಿಮೇಲ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೋಡ್ಕೊಳ್ಳಿ, ನೀವು ಚಾಟ್ ಜಿ ಪಿ ಟಿ ಓಪನ್ ಮಾಡ್ತಿರಂಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಅದಕ್ಕೆ ಗೂಗಲ್ ಅಕೌಂಟಿಂದ ಅಥವಾ ಫೋನ್ ನಂಬರ್ನಿಂದ ಲಾಗಿನ್ ಆಗಬೇಕಾಗುತ್ತೆ ಚಾಟ್ ಜಿ ಪಿ ಟಿಗೆ. ಸೊ ಲಾಗಿನ್ ಆದ ನಂತರ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋ ಲೈಬ್ರರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಒಂದು ಫೋಟೋನ ಗಿಬ್ಲಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ನಂದೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಇಮೇಜು ನಾನೇನಂತಲ್ಲಿ ಟೈಪ್ ಮಾಡ್ತೀನಿ, ಕನ್ವರ್ಟ್ ದಿಸ್ ಇಮೇಜ್ ಗಿಬ್ಲಿ ಸ್ಟೈಲ್ ಎಡಿಟಿಂಗ್ ಅಂತ ಕೊಟ್ಟು ಏನು ಮಾಡ್ತೀನಿ, ಇದಕ್ಕೆ ಸೆಂಡ್ ಮಾಡ್ತೀನಿ. ಓಕೆನಾ, ಕನ್ವರ್ಟ್ ದಿಸ್ ಇಮೇಜ್ ಗಿಬ್ಲಿ ಸ್ಟೈಲ್ ಎಡಿಟಿಂಗ್ ಅಂತ ಕೊಟ್ಟು ನಾನಿಲ್ಲಿ ಸೆಂಡ್ ಮಾಡ್ತಾಯಿದ್ದೀನಿ. ಓಕೆನಾ, ಈ ಒಂದು ಫೋಟೋ ಈಗ ಚಾಟ್ ಜಿ ಪಿ ಟಿ ಒಳಗಡೆ ಅಪ್ಡೇಟ್ ಆಗ್ತಾಯಿದೆ, ಅಂದರೆ ಅಪ್ಲೋಡ್ ಆಗ್ತಾಯಿದೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಬರ್ತಾಯಿದೆ. ಸೊ ನಾನು ಇಲ್ಲಿ ಒಂದು ಫೋಟೋನ ಹಾಕ್ಬಿಟ್ಟು ಇದಕ್ಕೆ ಸೆಂಡ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಗೈಸ್, ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ. ನೆಟ್ವರ್ಕ್ ಕರೆಕ್ಟಾಗಿ ಸಿಕ್ಕಿದೆ, ನಿಮಗೆ 5G ಸಿಕ್ತಿದೆ ಅಂತಂದರೆ ಚೆನ್ನಾಗಿ ಇನ್ನೂ ಬೇಗ ಕ್ಲಿಯರಾಗಿ ಬರುತ್ತೆ. ನಾನು ನೋಡ್ತಿರ್ಬೋದು 4G ಇದೆ. ಸೊ ಹಾಗಾಗಿ ನನ್ನೊಂದು ಇಮೇಜ್ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ನೋಡ್ತಿರ್ಬೋದು, ಈಗ ಒಂಥರ ಬ್ಲ್ಯಾಂಕಾಗಿ ಬಂತು. ಸೊ ಲೋಡಿಂಗ್ನ ತಗೊಳ್ತಾ ಇದೆ. ನೋಡೋಣ ಯಾವ ಥರ ಎಡಿಟ್ನ ಮಾಡಿಕೊಟ್ಟಿದೆ ನಮಗೆ ಗಿಬ್ಲಿ ಸ್ಟೈಲಲ್ಲಿ ಅಂತ. ತುಂಬ ಜನ ಚಾಟ್ ಜಿ ಪಿ ಟಿಲಿ ವರ್ಕ್ ಆಗಲ್ಲ ಅಂತಾರೆ. ಆ್ಯಕ್ಚುಲಿ ಎಲ್ಲರೂ ಎಡಿಟ್ ಮಾಡ್ಕೊಳ್ಳೋದೆ ಚಾಟ್ ಜಿ ಪಿ ಟಿಲಿ. ಇದು ಮೇನ್ ನಿಮಗೆ ಗಿಬ್ಲಿ ಸ್ಟೈಲ್ ಎಡಿಟ್ನ ಮಾಡ್ಕೊಡೋದು. ಓಕೆನಾ, ನೋಡಿ ಸ್ನೇಹಿತರೆ, ನನ್ನ ಈ ಒಂದು ಇಷ್ಟು ಚೆನ್ನಾಗಿರೋ ಫೋಟೋನ ಸೇಮ್ ಅಕ್ಯುರೇಟಾಗಿ ಅದೇ ಥರನೇ ಮಾಡಿಕೊಟ್ಟಿದೆ. ಒಂದು ಟಿ ಶರ್ಟ್ ಮೇಲೆ ಜೋಡೋಣ ಅಂತಿತ್ತು, ಇದ್ರಲ್ಲೂ ಕೂಡ ಸೇಮ್ ನೋಡಿ ಆ ಥರನೇ ಇದೆ. ಮತ್ತು ನನ್ನ ಕೈಗೆ ಬ್ಯಾಂಡ್ ಹಾಕಿರೋದು ಕೂಡ ಇದೆ. ಸೇಮ್ ಪ್ಯಾಂಟ್ ಶರ್ಟ್ಸ್ ಎಷ್ಟು ಚೆನ್ನಾಗಿ ಕಾರ್ಟೂನ್ ಎಡಿಟ್ನ ಮಾಡಿಕೊಟ್ಟಿದೆ ಗಿಬ್ಲಿ ಸ್ಟೈಲಲ್ಲಿ ಅಂತ. ಸೂಪರಾಗೆ ಮಾಡಿಕೊಟ್ಟಿದೆ. ಎಕ್ಸಾಂಪಲ್ಗೆ ನಾನು ಇನ್ನೊಂದು ಫೋಟೋನ ಮಾಡ್ತೀನಿ, ನೋಡೋಣ ಅದು ಯಾವ ಥರ ಬರುತ್ತೆ ಅಂತ. ಸೊ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಯಾವ್ದಾದ್ರು ಒಂದು ಫೋಟೋನ ಇವಾಗ ಇಲ್ಲ, ನಮ್ಮ ಗ್ರೂಪ್ ಫೋಟೋ ಇದೆ, ಈ ಗ್ರೂಪ್ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಆಗಲೇ ಏನು ಕೊಟ್ಟಿದ್ನೋ ಆ ಥರನೇ ಕೊಟ್ಟು ಸೆಂಡ್ ಮಾಡ್ತೀನಿ. ಫಸ್ಟು ಇಲ್ಲಿ ಫೋಟೋ ಫುಲ್ ಅಪ್ಲೋಡ್ ಆಗಬೇಕು, ಆಮೇಲೆ ಇಲ್ಲಿ ಸೆಂಡ್ ಮಾಡಬೇಕು. ಸೆಂಡ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಟೈಮ್ನ ತಗೊಳುತ್ತೆ. ಸ್ವಲ್ಪ ಟೈಮ್ನ ತೊಗೊಂಡ್ಮೇಲೆ ನೋಡೋಣ ಯಾವ ರೀತಿ ಬಂದಿರುತ್ತೆ ನನ್ನ ಗಿಬ್ಲಿ ಸ್ಟೈಲ್ ಎಡಿಟಿಂಗ್ ಅಂತ. ಜನ ಇರೋ ಫೋಟೋನ ಕೊಟ್ಟಿದ್ದೀನಿ, ಯಾವ ಥರ ಗಿಬ್ಲಿ ಎಡಿಟ್ ಮಾಡಿ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಈಗ ಒಬ್ಬರದಾದರೆ ಅಷ್ಟು ಅಕ್ಯುರೇಟಾಗಿ ಬಂದಿದೆ ನಂದು. ಈ ಥರ ಗ್ರೂಪ್ ಫೋಟೋ ಹಾಕಿದ್ರೆ ಅಷ್ಟೇ ಅಕ್ಯುರೇಟಾಗಿ ಬರುತ್ತೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ಈ ಒಂದು ಫೋಟೋನ ನಮಗೆ ಯಾವ ಥರ ಎಡಿಟ್ ಮಾಡಿಕೊಟ್ಟಿದೆ ಚಾಟ್ ಜಿ ಪಿ ಟಿ ಅಂತ. ಶರ್ಟ್ ಮ್ಯಾನ್. ಸೊ ಓಕೆ, ನಾನು ಗ್ಯಾಲರಿ ಸೇವ್ ಮಾಡಿದ್ದೀನಿ, ಬ್ಯಾಗ್ ಬಂದುಬಿಟ್ಟು ಮಿಸ್ ಆಗಿ. ಓಕೆನಾ, ಇಲ್ಲಿ ನಾನು ನಿಮ್ಗೆ ಶೋ ಮಾಡ್ತೀನಿ ನೋಡಿ ನನ್ನ ಚಾಟ್ ಜಿ ಪಿ ಟಿ ಫೋಟೋ. ಇಲ್ಲಿ ನೋಡಿ, ಇಲ್ಲಿ ನಾವು 4 ಜನ ಇದ್ದಿದ್ದು ಫೋಟೋ. ಇಲ್ಲಿ ಒಬ್ಬರು ಯಾರು ಎಷ್ಟೋ ಸೇರ್ಕೊಂಬಿಟ್ಟವ್ರೆ, ಯಾರಿದು ಗೊತ್ತಾಗಲಿಲ್ಲ. ಮತ್ತು ಇಲ್ಲಿ ಗಾಡಿ ನಂಬರ್ ನೋಡಿ ಚೇಂಜ್ ಮಾಡಿಕೊಟ್ಟಿದೆ ಚಾಟ್ ಜಿ ಪಿ ಟಿ. ಬಟ್ ಇವ್ರು ಯಾರು ಅಂತ ಗೊತ್ತಾಗಿಲ್ಲ ನೋಡಿ. ಈ ಥರ ಸ್ವಲ್ಪ ಕರೆಕ್ಷನ್ನ ಜಾಸ್ತಿ ಜನ ಇದ್ದಾಗ ಈ ಥರ ಮಾಡಿಕೊಡುತ್ತೆ ಚಾಟ್ ಜಿ ಪಿ ಟಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಫೋಟೋ ಏನಾದ್ರು ಲೇಟಾಗಿ ಬಂತು ಅಂತಂದರೆ ರಿಫ್ರೆಶ್ ಕೊಡೋದಲ್ಲಿ ಬರುತ್ತೆ ತಾನಾಗಿ ಫೋಟೋ. ಸೊ ನೋಡಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ನಿಮಗೆ ಯೂಸ್ಫುಲ್ ಅನ್ನಿಸ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್, ಬಾಯ್.